ನಾನು ಎಲ್ಲಿಯವರೆಗೆ ಒಂದು ಹಿಂದುತ್ವದ ಉಗ್ರಮುಖವಾಗಿ ನನ್ನನ್ನು ಬಿಂಬಿಸ್ತಾರ ಅಲ್ಲಿಯವರೆಗೆ ನನಗೆ ಮತ್ತೆ ಪ್ರಧಾನಿ ಆಗುವ ಅವಕಾಶ ಇರುವುದಿಲ್ಲ ಅಂತ. ಯಾಕೆಂದ್ರೆ ಬಿಜೆಪಿಗೆ ಅದರದ್ದೇ ಆದ ಅಭ್ಯರ್ಥಿಯನ್ನ ಪ್ರಧಾನಿಯಾಗಿ ಮಾಡಬೇಕಾದ್ರೆ ಅದು 272 ಸೀಟುಗಳನ್ನ ಗೆಲ್ಲಬೇಕಾಗುತ್ತೆ. ನೀವು ಅದು ಮೈತ್ರಿಕೂಟದ ಮೂಲಕ ಅವರ ಅಧಿಕಾರಕ್ಕೆ ಬರಬೇಕಾದ್ರೆ ನೀವು ಎಲ್ರಿಗೂ ಸಲ್ಲುವಂತ ಒಬ್ಬ ನಾಯಕತ್ವವನ್ನ ಕೊಡಬೇಕಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಂದು ವ್ಯಕ್ತಿತ್ವದ ನಾಯಕತ್ವ. ನೀವು ಅವರನ್ನು ಇವತ್ತು ಮುಸ್ಲಿಂ ಲೀಗ್ ಕೂಡ ಒಪ್ಪಿಕೊಳ್ಳುವ ಪರಿಸ್ಥಿತಿ ಇದೆ. ಯಾಕಂದ್ರೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಹಳ ಮುಸ್ಲಿಂ ಉಲೇಮಗಳೆಲ್ಲ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಆದ್ರೆ ಇವರು ಬಾಬ್ರಿ ಮಸೀದಿ ಧ್ವಂಸದ ಒಬ್ಬ ಖಳನಾಯಕ ಎನ್ನುವ ರೀತಿಯಲ್ಲಿ ಬಿಂಬಿಸಿದ ಕಾರಣಕ್ಕಾಗಿ ಅವರಿಗೆ ಇಮೇಜ್ ಚೇಂಜ್ ಮಾಡ್ಕೊಳ್ಬೇಕಿತ್ತು. ಅದಕ್ಕಾಗಿ ಅವರು ಜಿನ್ನಾ ವಿವಾದವನ್ನು ಎತ್ತಿದ್ರು ಅಂತ ನನಗನ್ನಿಸುತ್ತೆ. ಯಾಕಂದ್ರೆ ಅದನ್ನು ಹೇಳಿದ ಕೂಡಲೇ ನಾನು ಸ್ವಲ್ಪ ಸೆಕ್ಯುಲರ್ ಆದ ಒಬ್ಬ ನಾಯಕತ್ವನಾಗಿ ನನ್ನನ್ನು ಬಿಂಬಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಇಂಥ ಒಂದು ಇಮೇಜ್ ಮೇಕ್ ಅವರಿಗೆ ಅವರ ಬೆಂಬಲಿಗರು RSS ವಿರೋಧ ಮಾಡೋದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಆದ್ರೆ ಪಕ್ಷದೊಳಗಿರುವ ಅವರೇ ಬೆಳೆಸಿದ ನಾಯಕರು ಅವರ ಸುತ್ತ ಇರುವವರು ತನ್ನನ್ನು ಬೆಂಬಲಿಸಬಹುದೇನೋ ನಿರೀಕ್ಷೆ ಇತ್ತು ಏನೋ ಅವರಿಗೆ. ಆದ್ರೆ ಅವ್ರಿಗೆ ನಿರಾಶೆ ಆಯ್ತು ಅಲ್ಲಿಂದ. ಎಲ್ಲರೂ ಕೂಡಿ RSS ನಿಮಗೆ ಗೊತ್ತಿರಬೇಕು, KS ಸುದರ್ಶನ್ ಅವರು ಆಗ ಸರಸಂಘ ಚಾಲಕರಾಗಿದ್ರು. ಅವರು ನಮ್ಮ ಮಂಡ್ಯದವರು. ಅವರು ಬಹಳ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತರು, ವಾಜಪೇಯಿ ಮತ್ತು ಅದ್ವಾನಿ ಅವರು ನಿವೃತ್ತಿ ಆಗಬೇಕಂತ. ಇದಕ್ಕಿಂತ ಒಂದು ಪಕ್ಷವನ್ನ ನೀವು 2 ಸದಸ್ಯ ಸ್ಥಾನದಿಂದ ಅಧಿಕಾರಕ್ಕೆ ತಂದು ನಿಲ್ಲಿಸುವವರೆಗೆ ಕಟ್ಟಿದ ಒಬ್ಬ ನಾಯಕನಿಗೆ ನೀವು ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. RSSಗೂ ಬಿಜೆಪಿಗೆ ಏನ್ ಸಂಬಂಧ ಇದೆ? RSS ಏನ್ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ಅದಕ್ಕೆ ಮತದಾರರ ಬಗ್ಗಿನ ಯಾವುದೇ ಅಕೌಂಟೆಬಿಲಿಟಿ ಇಲ್ಲ ಅಷ್ಟೇ. ಅದು ಇದ್ದಾಗ ಒಬ್ಬ ಈ ರೀತಿಯ ಚುನಾವಣಾ ರಾಜಕೀಯದ ಮೂಲಕ ರಾಜಕೀಯದಲ್ಲಿ ಇರುವ ಒಬ್ಬ ನಾಯಕನನ್ನ, ಇಷ್ಟು ವರ್ಷಗಳ ಅನುಭವ ಇರುವ ಇಬ್ಬರು ನಾಯಕರನ್ನು ನೀವು ನಿವೃತ್ತಿಯಾಗಿ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ಅವಮಾನ ಏನಿದೆ? ಅದು ಮೊದಲಿನಿಂದ ಅದರಿಂದ ಐಸೋಲೇಟ್ ಮಾಡೋ ಪ್ರಯತ್ನ ನಡೆಯಿತು. ಆಗ ಅಲ್ಲಿ ಅದ್ವಾನಿ ಅವರು ಐಸೋಲೇಟ್ ಆಗಿದ್ದು ಆ ಸಂದರ್ಭದಲ್ಲಿ. ಯಾಕೆಂದ್ರೆ ಅವರು ನಂಬಿದ ನಾಯಕರು ಕೂಡ ಅವರ ಬೆಂಬಲಕ್ಕೆ ನಿಲ್ಲಲಿಲ್ಲ. ಅದರಿಂದ ಬಹುಶಃ RSSಗೆ ಅಲ್ಲಿ ತನ್ನ ಹಿಡಿತ ಸಾಧಿಸಬಹುದು ಎನ್ನುವ ಒಂದು ಅವಕಾಶ ಸಿಕ್ತು ಅಂತ ನನಗೆ ಅನಿಸುತ್ತೆ. ಓಕೆ, ನಿಜ. ನಿಮ್ ಜೊತೆ ಈ ಬಗ್ಗೆ ಸಾಕಷ್ಟು ಇನ್ನೂ ಕೂಡ ಮಾತನಾಡೋದಿದೆ. ಏನಂತಂದ್ರೆ ಇವತ್ತು ಇದೆಲ್ಲದರ ಪರಿಣಾಮವಾಗಿ ಬಿಜೆಪಿನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಎಲ್ಲರಿಗೂ ಸಲ್ಲುವಂತ ಒಬ್ಬ ನಾಯಕ ಬೇಕಾಗಿದೆ ಅಂತ ಅಂಥ ಮುಖ ಯಾವ್ದಾದ್ರು ಬಿಜೆಪಿನಲ್ಲಿ ಕಾಣ್ತಾ ಇದೆಯಾ? ಇದೆಲ್ಲದರ ಎಂಡ್ ರಿಸಲ್ಟ್ ಏನಿರುತ್ತೆ? ಚುನಾವಣೆಗಳು ಸದ್ಯದಲ್ಲೇನೆ ಜನತೆಯ ಜಡ್ಮೆಂಟ್ ಹತ್ತಿರದಲ್ಲೇ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿದೆ ಅಂತ ಹೇಳುವಂಥದ್ದು. ಏನಾಗುತ್ತೆ? ಬಿಜೆಪಿ ಯಾರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಪ್ರೊಜೆಕ್ಟ್ ಮಾಡುತ್ತೆ? ನರೇಂದ್ರ ಮೋದಿ ಅಂಥ ಒಬ್ಬ ನಾಯಕ ಆಗೋದಕ್ಕೆ ಸಾಧ್ಯನಾ? ಇದೆಲ್ಲದರ ಎಫೆಕ್ಟ್ ರಾಜ್ಯ ರಾಜಕೀಯದ ಮೇಲೆ ಏನೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿದೆ? ಇದೆಲ್ಲದರ ಬಗ್ಗೆ ಅರುಣ್ ಹಾಗೂ ದಿನೇಶ ಮೀನ್ಮಟ್ಟೂರ್ ಜೊತೆ ಇನ್ನಷ್ಟು ಮಾತಾಡೋಣ ಒಂದು ವಿರಾಮದ ನಂತರ.